ಮಾಂತೇಶ, ನೀನು ನಿನ್ನ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿಕೊಂಡು ಮರಳಿ ಊರಿಗೆ ಬಂದಿರುವೆ. ನೀನು ನಮಗಿರುವವನು ಒಬ್ಬನೇ ಮಗ. ಈ ಅಪಾರ ಸಂಪತ್ತಿಗೆ ನೀನೇ ಒಡೆಯ. ಮುಂದೊಂದು ದಿನ ಈ ಮನೆಯ ಉತ್ತರಾಧಿಕಾರಿಯಾಗಬೇಕಾದವನು ನೀನು. ನೋಡು, ಅದಕ್ಕಾಗಿ ನನಗೆ ನೀನೊಬ್ಬರೇ ಮಗನಾದ್ರಿಂದ ನನ್ನ ಅಪಾರ ಆಸ್ತಿಯನ್ನೆಲ್ಲ ನಿನಗೆ ಇಂದು ಪರಿಚಯಿಸ್ತಾ ಇದ್ದೀನಿ. ನೋಡು, ಅಲ್ಲಿ ಕಾಣ್ತಾ ಇದೆಯಲ್ಲ ಬಾಳೆ ತೋಟ, ಎಲ್ಲವೂ ನಮ್ಮದೇ. ಈ ಕಡೆ ನೋಡು, ಇಲ್ಲಿ ಕಾಣ್ತಿರುವ ಈ ತೆಂಗಿನ ತೋಟವೂ ಕೂಡ ನಮ್ಮದೇ. ಈ ಕಡೆ ನೋಡು, ಈ ಜಮೀನು ಇದೆಯಲ್ಲ, ಇದು ಕೂಡ ನಮ್ಮದೇನೆ. ಅಲ್ಲಿ ಅದು ನಮ್ದೇನೆ. ಇಷ್ಟಲ್ಲದೆ ಇನ್ನೂ ಬೇರೆ ಕಡೆ ಜಮೀನಿದೆ. ಅದನ್ನು ನಾನು ನಿನಗೆ ಮುಂದೊಂದು ದಿನ ತೋರಿಸುತ್ತೇನೆ. ಏಕೆಂದರೆ ಈಗಾಗಲೇ ಬಿಸಿಲು ಜಾಸ್ತಿ ಆಗಿದೆ, ನಾವೆಲ್ಲರೂ ದಣಿದಿದ್ದೀವಿ. ಒಂದು ಕೆಲಸ ಮಾಡಿ, ನೀವೀಗ ಮನೆಗೆ ಹೊರಡಿ. ನನಗೆ ಸ್ವಲ್ಪ ರುದ್ರನ ಮನೆ ಕಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ಇವತ್ತ್ಯಾಕೆ ನಾಳೆ ಹೇಗಿದ್ರು ರುದ್ರನ ಮಗಳ ಮದುವೆ, ಅಲ್ಲಿಗೆ ಹೋಗ್ಲೇಬೇಕು. ನಾಳೆನೇ ಹೋದ್ರಾಯ್ತು ಬಿಡಿ. ನಾಳೆನೇ ಹೋಗ್ಬೋದಾಯ್ತು ಮಾದೇವಿ. ರುದ್ರ ಮದುವೆ ಖರ್ಚಿಗಾಗಿ ಸ್ವಲ್ಪ ಹಣ ಬೇಕು ಅಂತ ಕೇಳಿದ್ದಾನೆ. ಅವನು ಮದುವೆಗೆ ಅಂತ ಕೇಳಿದ್ಮೇಲೆ ನಾವು ಕೊಡದೇ ಇರೋಕ್ಕಾಗುತ್ತೆ ಅಲ್ವಾ? ಈ ಮದುವೆ ಕೆಲಸದ ಒತ್ತಡದಲ್ಲಿ ಅವನು ಮನೆ ಕಡೆಗೆ ಬರೋದನ್ನೇ ಬಿಟ್ಬಿಟ್ಟಿದ್ದಾನೆ. ಏನು ಕೆಲಸ ಇದೆಯೋ ಏನೋ, ಏನು ಖರ್ಚಿದೆಯೋ ಏನೋ, ನಾನು ಹೋಗಿ ಕೊಟ್ಟು ಬರ್ತೀನಿ. ನೀವೇನು ಹೊರಡಿ. ಅಪ್ಪಾಜಿ, ರುದ್ರ ಈ ಕಡೆ ಬರ್ತಾ ಇದ್ದಾರೆ. ಓ ಬರೋ. ಸಂಸಾರ ಸಮೇತ ಯಾವುದೋ ನ್ಯಾಯ ತೀರ್ಮಾನ ಮಾಡಕ್ಕಿದ್ದಾರೆ, ಇಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೊರಟಿದ್ದೀರಾ, ಇಲ್ಲ ಮತ್ತೆ ಯಾವ್ದಾರು? ಏನಿಲ್ಲ ಕಣ ರುದ್ರ, ಊರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನನಗೆ ಸಮಯ ಸಾಲ್ತಾ ಇಲ್ಲ. ಇನ್ನು ನನ್ನ ಮನೆಯ ಸಮಸ್ಯೆ ಬಗೆಹರಿಸಲಿಕ್ಕೆಲ್ಲ ಸಮಯ ಇದೆ. ಹೇಗಿದ್ರು ನಮ್ಮ ಮಾಂತೇಶ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಊರಿಗೆ ಬಂದಿದ್ದಾನೆ. ಇನ್ನು ಮುಂದೆ ನನ್ನ ಮನೆ ಎಲ್ಲ ಜವಾಬ್ದಾರಿಗಳನ್ನು ಇವನಿಗೆ ವಹಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕಾಗಿ ಅವನಿಗೆ ನನ್ನೆಲ್ಲ ಆಸ್ತಿಯನ್ನು ಪರಿಚಯಿಸ್ತಾ ಇದ್ದೆ. ಬಿಸಿಲು ಜಾಸ್ತಿ ಆದ್ರಿಂದ ಎಲ್ಲರೂ ದಣಿದಿದ್ರು, ಅದಕ್ಕಾಗಿ ಮನೆ ಕಡೆ ಹೊರಟಿದ್ರು. ಅಷ್ಟರಲ್ಲಿ ಮಧ್ಯದಲ್ಲಿ ಬಂದೆ ನೋಡು. ನೋಡಿದ್ದೀನಿ, ಹೆಂಗೋ ನಿಮ್ಮ ಮನೆ ಕಡೆ ನೀವು ಹೊರಟಿದ್ದೀರಾ ನೋಡಿ. ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಇದೆಯಲ್ವಾ, ಹೆಂಗೋ ಮಾಂತೇಶಪ್ಪ ನಮ್ಮ ಮನೆಗೆ ಬಂದಿಲ್ಲ. ಅಲ್ಲಿಗೆ ನಮ್ಮ ಮನೆಗೆ ಬಂದರೆ ಬಡವನಿಗೆ ಭಾಗ್ಯಲಕ್ಷ್ಮಿ ಬಂದಾಗುತ್ತೆ. ಈ ಬಡವನ ಮನೆ ಪಾವನವಾಗುತ್ತೆ ತಾನೆ. ಬೇಡ ರುದ್ರ, ಇವತ್ತ್ಯಾಕೋ ತುಂಬಾ ಆಯಾಸ ಆಗಿದೆ. ನಾಳೆ ಹೇಗಿದ್ರು ನಿಮ್ಮ ಮನೆಗೆ ಒಟ್ಟಿಗೆ ಬರ್ಲೇಬೇಕಲ್ಲ, ನಾಳೆ ಒಟ್ಟಿಗೆ ಬರ್ತೇವೆ ಬಿಡು. ಮಾಂತೇಶಪ್ಪ, ಮದುವೆ ಬರೋದು ಮಾತ್ರ ಮರಿಬೇಡಿ ನೀವು. ಇಲ್ಲ ಅಂಕಲ್, ತಪ್ಪಿಸ್ತೇ ಬರ್ತೀನಿ. ಜನರೇ, ಬೀಗರು ಎಲ್ಲ ಬರಂಗಿದ್ದಾರೆ, ಎಲ್ಲರಿಗೂ ರೂಮ್ ವ್ಯವಸ್ಥೆ ಮಾಡಬೇಕು. ನಾನೇನು ಹೊರಡ್ತೀನಿ, ಬರೋದಿಲ್ಲ. ಆಯ್ತಪ್ಪ, ಹೋಗಿ ಬರಪ್ಪ. ನೋಡಿ, ಪದೇ ಪದೇ ನನಗೆ ಬರೋಕ್ಕೆ ಆಗೋದಿಲ್ಲ. ನೀವು ಖಂಡಿತ ಮದುವೆಗೆ ಬರಲೇಬೇಕು ದನಿ. ಆಯ್ತಪ್ಪ. ನೀವು ಬರೋದಂತ ನಾವು ಮನೆ ಬಿಟ್ಟು ಹೋಗೋದಿಲ್ಲ. ನೀವು ಬಂದ್ಮೇಲೆ ನನ್ನ ಮಗಳು ಕರ್ಕೊಂಡು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಆಯ್ತು ಕಣ, ಮುಂದೆ ಬರ್ತೀವಿ. ಹೊರಡು. ಆಯ್ತು. ಮಹಾದೇವಿ, ಹೆತ್ತವರಿಗೆ ಮಕ್ಕಳ ಮದುವೆ ಅಂದರೆ ಎಷ್ಟು ಹಿಗ್ಗು ಅಲ್ಲವೇ? ರುದ್ರ ನೋಡು, ಎಲ್ಲ ಮನೆಗೆ ಮದುವೆ ಜವಾಬ್ದಾರಿ ಎಲ್ಲ ತಾನೇ ವಹಿಸ್ಕೊಂಡು ಮಾಡ್ತಾ ಇದ್ದಾನೆ. ಮಹಾದೇವಿ, ಅವನ ಈಗ ಮಾತಿನ ಬದಲಿಗೆ ಅವನಿಗೆ ನಾನು ಹಣ ಕೊಡೋದನ್ನೇ ಮಾಡ್ಬಿಟ್ಟಲ್ಲ. ನೀನಾದ್ ನೆನಪಿಸಬಾರ್ದಾಗಿತ್ತೇನೆ. ನೆನಪು ಬರ್ಲಿಲ್ಲ, ಅವ್ನ ಮಾತಿನ ಬರದಲ್ಲಿ ನಾನು ಮಾಡ್ತೀನಿ. ಏನ್ ಖರ್ಚಿತ್ತು ಏನು? ಇರ್ಲಿ, ನೀವು ಹೊರಡೆ, ನಾನು ಕೊಟ್ಟು ಬರ್ತೀನಿ. ಅಯ್ಯೋ, ನೀವ್ ಯಾಕೆ ಹೋಗ್ತೀರಾ? ಮಾಂತೇಶ ಇದ್ದಾನಲ್ಲ, ಅವನ ಕೈಲೇ ಕೊಟ್ಟು ಕಳಿಸಿ, ಅವನೇ ಕೊಟ್ಬಿಟ್ಟು ಬರ್ತಾನೆ. ಅವನು ಎಲ್ಲೇ ದುಡುತ್ತಾನೆ. ಬೇಡ ಬಿಡು, ನಾನೇ ಹೋಗ್ತೀನಿ. ಅಪ್ಪಾಜಿ, ನೀವು ಯಾಕೆ ರಿಸ್ಕ್ ತಗೋತೀರಾ? ಕೊಡಿ, ನಾನು ಕೊಟ್ಟು ಬರ್ತೀನಿ. ನೀವು ರೆಸ್ಟ್ ತಗೊಳ್ಳಿ. ಹೋಗಿ. ನೀನ್ ಎಲ್ಲಿ ಏನ್ ನೋಡ್ತೀಯನಪ್ಪ? ಆಯ್ತು, ಒಂದ್ ಕೆಲಸ ಮಾಡು, ಮೊದಲು ದೇವಸ್ಥಾನದ ಬಳಿ ನೋಡು. ಅಲ್ಲಿಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗಿ ಕೊಟ್ಟು ಬಂದ್ಬಿಡು. ಆಯ್ತು, ತೆಗೆದಕ್ಕೆ 1 ಲಕ್ಷ ರೂಪಾಯಿ ಇದೆ. ಚಿಕ್ಕ ಹುಡುಗ ಏನ್ರಿ, ಅವನಿಗೆಲ್ಲ ಗೊತ್ತಾಗುತ್ತೆ. ಹೋಗ್ಬಿಟ್ಟು ಬರ್ತಾನೆ, ಬನ್ನಿ. ಆಯ್ತು, ಬೇನೆ ಕೊಟ್ಟು ಪಾಪ, ಊಟ ಮಾಡೋಣ. ಆಯ್ತು, ನಡಿ ಮಾದೇವಿ, ನಾವು ವಿಶ್ರಾಂತಿ ಪಡೆಯೋಣ.